ದೇವರೆಲ್ಲರ ಕುರ್ಚೋಲ ಕೊಟ್ಟೆ ಬಡವರನ್ನ ಹಿಟ್ಟಿಸಬಾರ್ದು. ಅವ್ನು ನೋಡಿ 3 ತಿಂಗಳ ಮುಂದಾಗಡೆ ಹಲಾಯಿಸ್ಕೊಂಡು ಅಪ್ಪ ಮಗಳು ಎಮ್ಮೆ ತಂದೆ ಭೇಟಿಯಾಗಿಲ್ಲ, ದವಾಖಾನೆ ಪೇಷಂಟ್ ತಂದಿಲ್ಲ. ಇತ್ಲಾಗ ಚೌಡಪ್ಪ ಬರಾಕೈತಾನೆ ಮಾಸ್ತಾರೆ. ನಿಜ ಸಂಗತಿ ಮಾತು ಹೇಳಬೇಕೆ ಏನಂದ್ರೆ ನನಗೊಂದು ಕನ್ಯಾ ಹುಡುಕ್ಯಾರ ಅಂತ ಕೇಳೋನು. ಕನ್ಯಾ ಹುಡ್ಕೋದಿಲ್ಲ ಮಾರುತಿ ಅಂದ್ರೆ ಅದಲ್ಲ ಅವನ ಮಗಳ ಜಿಂಗರದಲ್ಲಿ ಗೌರಿ ಅಕ್ಕಿನಾರಿ ಒಂದು ಮಾತು ಕೇಳು. ಇತ್ಲಾಗ ನಮ್ಮ ಚೌಡಪ್ಪ ಬರಕೈತಾನ, ಮಗಳ ಕೊಡ್ತಾನ, ನಮ್ಮ ದವಾಖಾನೆ ಗಿರಕಿ ತರ್ತಾನೆ ಕೇಳು. ದಂಡ ಪಿಂಡಗಳು ಇವರು ದಂಡ ಪಿಂಡಗಳು ಮಾರ್ಯ ದುರ್ಗಾದೇವಿ ಪುಣ್ಯದಿಂದ ಒಟ್ಟು ಈಗಿನ ಬರ್ತಕ್ ಮಾತ್ರ ಹರಾಮದನಪ್ಪ. ನಿಮ್ಮಂತ ಹೆಚ್ಚಾಗಿರೋದಿನ ಕಾಲಗಳು ಹಿಂಗ್ ಮಾತಾಡ್ತೀನಿ. ಹರಾಮ ದುಡ್ಡು ಆರಾಮಿರ್ಬೇಕಂದ್ರೆ ನೀವ ನೋಡು. ಯಾಕಲೆ ಏನಾಗಿಲ್ಲ ಮುಂದಾಗಿ ಹಣ ಹಚ್ಕೊಂಡು 3 ತಿಂಗಳಾದ್ರೆ ನಮ್ಮ ದವಾಖಾನೆ ಬಂದಲ್ಲ, ಪೇಷಂಟ್ ತಂದಿಲ್ಲ. ನೀವು ದವಾಖಾನೆ ಬರೋದು ಬೇಡ, ಪೇಷಂಟ್ ತರೋದು ಬೇಡ. ನಾ ಕೊಟ್ಟ ಹಣ ವಾಪಸ್ ಕೊಟ್ಟು ಬಿಡ್ರಿ. ಮಾರ್ಯ ಮಿಡಕ್ನಟ್ಟಿ ಗ್ರಾಮದಾಗ ಹೌದ್ರಿ ಪದೇ ಪದೇ ಹಣ ಕೇಳಿ ಮಗನ ಇನ್ಸಲ್ಟ್ ಮಾಡೋದಕ್ಕೆ ಮಾಡಿದ. ಯಾಕೆ ನಾ ಹಣ ಕೊಟ್ಟು ಜಲ್ಸೋಳತ್ತೇನೆ? ಯಾರಿಲ್ಲ ನಾರ ಕೊಟ್ಟಿಯಲ್ಲ. ಕೊಟ್ಟಿನಿ. ಎದಕ್ಕಂತ ಹೇಳಿ ಕೊಟ್ಟಿ? ನಮ್ಮ ದವಾಖಾನಿಗೆ ಪೇಷಂಟ್ ತಗೊಂಬ ಅಂತ ಹೇಳಿ ಕೊಟ್ಟಿನಿ. ಹೌದಿಲ್ಲ? ಹೌದು. ಈ ಮಾತುಕರಿಲ್ಲ. ಹೌದು. ಮಾರ್ಯ 8 ಗಿರಿಗೆ ಸಜ್ಜು ಮಾಡಿನವಾಗ ಅಂತೂ ಇಂತೂ ಗಿರಕಿ ರೆಡಿ ಮಾಡ್ರಿ. ಅದಿರ್ಲಿ. ಯಾಕೆ ನಿಮ್ಮ ಮುಂದೆ ನಾವು ಒಂದು ನಿಜ ಸಂಗತಿ ಮಾತು ಹೇಳ್ಬೇಕು. ನಿಜ ಸಂಗತಿಯಿಂದ ಯಾವ್ದು? ಬಾರಮಠ ದವಾಖಾನೆ ತೋರ್ದು ಮನೆಗೆ ಹೋಗೋದು ಅಷ್ಟೇ. ಏನಾಗುತ್ತೆ? ಈಗ ಮನೆ ಒಳಗೆ ಹೋಗಿ ಕಾಲು ಇಟ್ಟಿರಂಗಿಲ್ಲ, ಎದ್ದು ಬಂದ ಬಾರದನಕ ದವಾಖಾನೆ ಡ್ಯೂಟಿ ಮಾಡಿ ಇನ್ನ ಮನೆಗೆ ಹೋಗಿ ಕಾಲು ಇಟ್ಟಿರಂಗಿಲ್ರಿ. ಏನಾಗುತ್ತೆ? ಎದ್ದು ಬಂದ ಎದಿಗೆ ಒದ್ದಂಗ ಆಗಕತ್ತೈತಿ. ಎದ್ದು ಬಂದಾಗ ಎದಿಗೆ ಒದ್ದಂಗ ಆಕತಿ. ಕುಡಿತು ಬಂದ ಕಬ್ಬು ಸಾಪ್ ಕಮ್ಮಗ ಹಂಗಾಗಿಲ್ಲ ಅದು. ಅದ್ ಯಾಕಾಗತ್ತ? ಬಾರಮಠ ಡ್ಯೂಟಿ ಮಾಡಿ ಮನೆ ಹೋಗಿ ಇನ್ನ ಹೋಗಿರಂಗಿಲ್ರಿ. ಅದ್ ಯಾಕ ಹಂಗಾಕೈತಿ ಅಂದ್ರೆ ನಿಮ್ ಮನ್ಯಾಗ ಯಾರು ದೇವ್ಗಿ ಆಗ್ಯಾರ? ನಮ್ಮ ಮನ್ಯಾಗ ನಾನು ದೊಡ್ಡ ದೇವ್ ನೋಡಿದ್ರೆ ದೇವ್ ಹಂಗೈತಿ. ಅದ ಬಿಡ. ಅದ್ ಯಾಕ ಹಂಗಾಗೈತಿ ಅಂದ್ರೆ ಸಂಶಯ ನನಗ್ಯಾರ. ಈಗ ಬಂದಿ ಆಗ ಬಂದಿ ಅನ್ನೋರು ಯಾರಿಲ್ಲ. ಕರ್ದಲ್ತೇನೆ ನೀರು ತಿಂದು ಕೊಡಕ್ ಅವ್ವ ಅಪ್ಪ ಇಲ್ಲ. ನಿನಗ ಹಸದಾಗ ಊಟ ಕೈ ಕೊಡ್ಬೇಕಾದ್ರೆ ನನಗೆ ಹೆಂಡತಿಲ್ರಿಪ್ಪ. ಹೆಂಡತಿ ಇಲ್ಲ. ಪಾಪೋ ಹೆಂಡ್ತಿಲ್ಲ ನನಗೆ? ಹೆಂಡತಿ ಇಲ್ರಿ. ಅಲ್ಲ ನೀನ್ ಹೆಂಡ್ತಿ ನೀನ್ ಏನಿಲ್ಲ ಅಂತ ಕೇಳಿದೆ. ನೋಡ್ ಬಾಯ ಮಳಕ ಹಾಕಲಿ. ನಾ ಬಾಯಿಗೆ ಮಳಕ ಯಾಕ ನೀನು ಬಾಯಿ ನೀನು ಬಾಯಾಗ ತುಪ್ಪ ಹಾಕಿ ಒಂದೇ ಬಾಯಿ ಹಾಕಿ ಸಬಾಯಿ ಅದು ಯಾವ ಮೊಸರಿ ಮಂಗ್ಯಾನ ಅವನ ನಾವೊಂದು ಹೇಳ್ತಾನ ಅವೊಂದು ಅಂತ ಅದೇನೋ ಇಲ್ರಿ. ನನಗೆ ನೀವು ಕನ್ಯಾ ಹುಡುಕಾಡ್ಬೇಕು. ಕನ್ಯಾ ಏನಿರ್ಬೋದ ಈ ಮಾತಾಗ ಕನ್ಯಾ ಹುಡುಕಿ ಆಡಿ ಸಾಕಾಗ್ರಿ. ಕನ್ಯಾ ಹುಡುಕಿ ಆಡಿ ಸಾಕಾಗ್ರಿ.
ನಿಧಿಗಣ್ಣ ಮುಂದೆ ಹೋದ್ರೆ ಮುಂಬೈ ಬರ್ತೈತ್ರಿ, ಹಾ ಮುಂಬೈ ಬರ್ತೈತಿ ಮುಂದೆ ಹೋದ್ರೆ. ಏ ಪುಣ್ಯ ಅಂದಿಲ್ಲ, ಹೌದು. ಕನ್ಯಾ ಹುಡುಕ್ಯಾರ ಪುಣ್ಯ ಬರ್ತದ ಅಂತ ಹೇಳಿ ನಮ್ಮ ಹಾಲ್ಸಿದನ ಹೇಳಕತ್ತೀನಿ. ನೀವು ಕನ್ಯಾ ಪುಣ್ಯ ಬರ್ತೈತೆ ಅಂದ್ರೆ ನಾ ಪುಣ್ಯ ಬರ್ತೈತೆ ನಾನು ಮುಂಬೈ ಬರ್ತೈತಿ ಮುಂದೆ ನಿಧಿಗಣ್ಣ. ಇಲ್ಲ 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 ಅದೇನ್ರಿ ತಮ್ಮ ಒಟ್ಟ ಇದ ಚೀಲದಾಗ ನಿನಗೊಂದು ಹೆಣ್ಣು ತಗದ ಮದುವೆ ಮಾಡ್ತಾನ. ನಮ್ಮ ಕಂಟಿಕಾರ ಸರ್ಗಳು ಕರ್ಕೋತಾನ, ಹಾಲ್ಸಿದನ ಕರ್ಕೊಂಡ ನಾಳೆ ಮುಂಜಾನೆ ಕಾರ್ ತಗೊಂಡ ಒಟ್ಟ ಎದ್ದ ಬರ್ತೀವಿ ನಾವು. ನೀವು ಅವ್ರನ್ನ ಕರ್ಕೊಂಡ ಕನ್ಯಾ ಹುಡುಕಿಯಾರಿ ಫಿಕ್ಸ್ ಮಾಡ್ಕೊಂಡ್ ನಿನ್ನ ಕೈಯಾಗಿನ ಬಡಿ ನನ್ನ ಕೈಯಾಗ ಬರುತ್ತೆ. ಊರವರ ಕೇಳ್ಕಿರ ತಿರುಗಾಡ್ದ ಬೇಡ, ಒಳ್ಳೆ ಅನುಕೂಲ ಗರಿದ ಹೇಳ್ತೀನಿ ನಿನಗೆ. ನನಗ ಹೌದ್ರಿ, ಹೇಳು ಹೇಳು. ನೀವ ನನಗೆ ಮಾವಾದ್ರೆ ಹೆಂಗ್ರಿ, ನಾನು ನಿಮ್ಗೆ ಹಳೆ ಆದ್ರೆ ಹೆಂಗ್ರಿ. ನಿಮ್ಮ ಮನುಷ್ಯನು ದೇವರು ನೀ ಮನುಷ್ಯ ಅದನ್ನಂತೆ ಮಗಳಿಗೆ ಹಾಕತ್ತೀನಿ. ಹೆಂಗಪ್ಪ ದೋಸ್ತ ನಾಯಕ ಮಾವ ಹಾಕೋನು ಹಿಂಗಾದ್ರೆ ಯಾಕಣ ಮಗ? ಹಾ ಹೆಂಗ್ ಬರೋಬರ ಐತ್ಪ ಗಾಡಿ ಹೇಳವನಿ ಹಂಗ. ಹಾ ಕೋಣ ಇಲ್ಲೋ ಗೊತ್ತ ಇಲ್ಲೋ ಕೋಣ ಇಲ್ಲಿ ಕಟ್ಲಿಪ್ಪ ಅಂದ್ರತ್ತ ಮಿಡ್ಚಿ ನೋಡಿ ನಾಲ್ಗಿನ ಕಟ್ಟಿರ್ಬೋದು. ಏ ಕಲ್ಲ ನಮ್ಮ ಹಂಗೇನ್ ಅಂತಾನ ಏನೋ ಸೋಗತ್ ಅಲ್ವ ಕೋಣ ಮಳೆ ಮೇಲೆ ಕಟ್ಟಾಗ ಬರ್ತದನ. ನೀವೇ ನನಗೆ ಮಾವ ಹಾಕಿರಿ, ನಾನು ನಿಮ್ಗೆ ಹಳೆ ಹಾಕನಂತಂದ್ರೆ ಹೆಂಗ ಮಾವ ಹಾಕೋನು ಹೆಂಗಳೆ ಹಾಕಿರಿ ನಾವು. ಅದಾವಲ್ಲ ನಿನ್ನ ಮಗಳ ಚಿಂಗ್ರಿ ಬಿಲ್ಲಿ ಗೌರಿ. ನೀ ಹೇಳೋದ ಖರೆ ಆತಪ್ಪ. ಗೌರವ ಅದಾಳ ಹಾ ರೀ, ಗೋಕಾಕದಾಗ ಬಾಳಿಕೆ ಮಾರಿ ಮಾಡಿ ಒಂದ್ ಜೋಡ್ ಹೊಸ ತಗೊಂಡ್ಬಂದಾಳ. ಏನು ಬಾಟಾ ಕಂಪನಿ. ಮಾನಿ ಹೊಟ್ಟೆಲ್ ಬಸ್ ಸ್ಟ್ಯಾಂಡ್ ಟಾಟಾ ಮಾಡಿದ ಗೋಕಾಕದ ಬಾಟಾ ಕಂಪನಿ ಕೊಟ್ಟು ಕಳಿಸಿದ್ರು. ಯಾಕೆ ನೇಮನ ಮಾಡ್ಕೊಂಡ್ ಗಂಡನಿ ಇಲ್ರಿ, ನಾ ಪಿಂದೆಲ್ಲ ಕೊಟ್ಟು ಕೊಡಾಕ ನಾವು ಮಕ್ಕಳು ಅಲ್ಲೇ ಉಣ್ಣೇನವ್ರೆ ಹಾ. ಏನೋ ಭೇಟಿಯಾಗಿದ್ರಿ, ಅದು ಇರ್ಲಿ ಬಿಡ್ರಿ. ಹಾ ನಾ ಹೆಂಗ್ ನೀವು ಮಕ್ಕಳು ನಿಮ್ಮ ಮಗಳು ಕೊಟ್ರೆ ನಂಗೆ ಯಾಗುದಿಲ್ರಿ ನಿಮಗೆ. ಅದನ್ನ ತಿಳಿಯೋದಾಗಿ ನಿಮ್ಮ ಮಗಳು ಅಂದ್ರೆ ಇಷ್ಟು ಹೇಳಾಕತ್ತೀರಿ, ನೀವು ಅಂದ್ರೆ ಏನು, ನಿಮ್ಮ ಮಗಳಂದ್ರೆ ಏನು ತಿಳ್ಕೊಂಡ್ರಿ ನೀವು? ತಮ್ಮ ಹಾ, ನನ್ನ ಮಗಳಂದ್ರ ಬಂಗಾರದಾಗ ಅದಾವ. ಬಂಗಾರ ತೆಗೆದ ಬಡಿಸಿಲ್ಬೇಕ್ರಿ ನಿಮ್ಮ ಮಗಳಿಗೆ. ಹಾಕ್ಸಿದ್ದಾನ ಹಾ, ನನ್ನ ಮಗಳು ಹುಟ್ಟಿದಾಗಿಂದ ನಮ್ಮ ಮನೆ ಚಿಮಣಿ ಹಚ್ಚಿಲ್ಲ, ಹಾಕಿದ ಬೆಳಕೆಲ್ಲ. ಹಂಗಿದ್ರೆ ಯಾಕೆ ಬಲ್ ಹಾಕಿಸ್ತಿದ್ದೆ ಅಲ್ಲಿ ಹಾ ಬಾಳಕೆ ಇರ್ತೈತಿ. ಗೋಲ್ ಹಾಕಿದ ನಾವು ಹಾಕಿದ ಬೆಳಗ್ಗೆ ಹಾಕಿದಾವ. ಇರ್ಲಿ, ಇಷ್ಟು ಹೇಳಾಕತ್ತೈತೆ ಅಂದ್ರೆ ನಿನ್ನ ಮಗಳು ಬಂಗಾರದಾಗ ಅಂದಂಗ ಆಗ್ತದಲ್ಲ. ಏನು ಇಷ್ಟೆಲ್ಲ ಆಯ್ತು ಅನ್ನಬೇಕು, ನಿನ್ನ ಮಗಳ ಏನೋ ಒಂದ್ ಐತಿ. ನನ್ನ ಮಗಳಂದ್ರ ಬಂಗಾರದಾಗ ಅದಾವ. ಬಂಗಾರ ಮತ್ತೆ ಬಾಳ ನಿನ್ನ ಮಗ ಹತ್ತೀರೇ ಏನೈತಿ ಹಂತ ಮಾವ ನಿನ್ನ ಮಗಳ ಹತ್ತೀರೇ ನಮ್ಮ ಹಾಲ್ಸಿದ ಕಾಕನ ಕರ್ಕೊಂಡು ಒಮ್ಮೆ ಪೀಸ್ ಹಾರ್ಸವಾರ. ಹಾಲ್ಸಿದ್ ಕರ್ಕೊಂಡ್ ಪೀಸ್ ಹಾರಿಸ್ತಿ ಹಾರ್ಸ. ಯಾಕೆ ನಾನು ಕಂಟಿಕಾರ ಸರ್ಗಳು ಕರ್ಕೊಂಡು ಮಗನ ಟಿ ಸಿ ಕೊಟ್ಟು ಮೇಲೆ ತೆಗೆದುಕೊಂಡ್ರಕ್ಕೆ ನಾವೇನಂತವ್ರಲ್ಲ, ನಮ್ಮ ಸೌಂಡ್ ಸಿಸ್ಟಮ್ ಹುಡುಗನ ಕರ್ಕೊಂಡು ಜನರೇಟರ್ ಹಾಕಿ ಚಾಲು ಮಾಡ್ತೀವಿ. ಸೌಂಡ್ ಸಿಸ್ಟಮ್ ನಾವು ಕರ್ಕೊಂಡು ಏನ್ ಮಾಡ್ತೀವಿ? ಜನರೇಟರ್ ರಟ್ ಅದಲ್ಲ ಒಂದೊಂದು ಅಕ್ಷರ ಹೇಳು. ಜನರೇಟರ್ ಅಮ್ಮ ನೋಡಿ ನಿಂದ್ರಲ್ಲಿ ಜನರೇಟರ್ ಜನ ಹಾಕ್ನಿ. ಏನ್ ಮಾಡ್ತಿ? ಗೋಕಾಕದಾಗ ಬಸ್ ಸ್ಟ್ಯಾಂಡ್ ತೆಗೆದು ಹೊಸ ಪಕ್ಕಡ ತಗೊಂಡನಿ. ಪಕ್ಕಡ ವೈರ್ ಕಟ್ ಮಾಡ್ಕೊಂಡ್ರಕ್ಕೆ ಜನರೇಟರ್ ಹೇಳ್ಕೊಂಡಾಗ ಅಂಜು ಮಕ್ಕಳಲ್ಲ ನಾವು. ಏನ್ ಮಾಡ್ತಿ? ಊರಾಗ ಗುರುಮಿಡ ಅಲ್ಲೆಲ್ಲಿ ಸೆಟ್ಲೈಟ್ ಕುಣಿಸ್ಯಾರ. ಎಂತ ಲೈಟ? ಸೋಲಾರ್ ಕನೆಕ್ಷನ್ ಮಾಡಿ ಸೆಟ್ಲೈಟ್ ಚಾಲು ಮಾಡಿ ಹೆಂಗ್ ಚಾಲು ಮಾಡ್ತೀವಿ. ಏನು ಅವಾಗ ಏನ್ ಕಟ್ ಮಾಡ್ತೀವಿ? ಏನ್ ನಿನ್ನ ಮುಂದೆ ನಂದು ನಿಂತಪ್ಪ. ನಿನ್ನ ಮುಂದಿನ ಕಟ್ ಮಾಡ್ಕೋ ಪಕ್ಕಡ್ಲಿ ಮೂಗು. ಹಾ ಹಾ ಹಾ
ಕಟ್ ಮಾಡ್ಕೋತೀನಿ ಬಿಡು. ಕುರ್ಸಾಲೆ ಒಂದ್ ಕೆಲಸ ಮಾಡ, ಏನ್ರಿ ನನ್ನ ಮಗಳ ಕೇಳ್ಕೊಂಬಂದ್ ಹೇಳ್ತಾನು. ಹಾ ಮಾನ್ಯ 10,000 ರೂಪಾಯಿ ಕೊಟ್ಟದಿ. ಕೊಡ್ರಿ ಅರ್ಚನೆ ನಾವು ನಾ ಕೊಡ್ತೀನಿ ಅಂತಿಲ್ಲ ಈಗ. ಏನ್ 10,000 ರೂಪಾಯಿ ಕೊಡಿ ನೀವು? ನಾನು 10,000 ರೂಪಾಯಿ ಕೊಡ್ಬೇಕಾ? ಮಣ್ಣು ಕೊಡ್ದು 10,000 ರೂಪಾಯಿ ಎದುರಾ ಮುರ್ಕೊಲಿ, ಈಗ ಕೊಡ್ದು ಎದುರಾ ಮುರ್ಕೊಲಿ. ಮಾನ್ಯ ಕೊಟ್ಟದ್ದು ದೋಸ್ತ್ 10,000 ರೂಪಾಯಿ ಹಿಂದಿನ ಮುರ್ಕೊಳ್ದ ಅಲ್ಲಾಕೋದು ಏ ಮರ ಹಿಂದಾಕೋದು. ಇವ್ ಯಾಕೋ ಮೋದಿ ಶಾಪಿಂಗ್ ಮಾಡ್ಯಾನ, ಹಿಂದಿನ ನನ್ನ ಬದ್ದಲ್ಲಿ ಹಿಂದೆ ಮಾಡ್ಕೊ. ಹಂಗಲ್ಲ, ಹಿಂದಿನ ಪೇಮೆಂಟ್ದಾಗ ಪೇಮೆಂಟ್ ಹಿಂಗ್ರಿ ನಿಮ್ ದವಾಖಾನೆ ಗಿರಿಕೆ ತೊಗೊಂಡ್ ಹತ್ತಿದ್ವಲ್ಲ, ಆತಾತ್ರಿ ಆ ಪೇಮೆಂಟ್ದಾಗ ಮುರ್ಕೊಳ. ನೋಡ್ಕೋತೀವಿ. ಈ ಕೊಟ್ಟದ್ದು 10,000 ರೂಪಾಯಿ ಮುಂದಿನ ಮುರ್ಕೊಳ. ಹೆಂಗ್ ಮಾಡವ? ಮಣ್ಣು ಕೊಟ್ಟಿದ್ದು ಹಿಂದಿನ ಮುರ್ಕೋತಾನ, ಈ ಕೊಡ್ದು ನಿಮ್ ಮುಂದಿನ ಮುರ್ಕೊ. ಪೇಮೆಂಟ್ದಾಗ ಪೇಮೆಂಟ್ದಾಗ ಏನ್ ಮಾತಾಡ್ರಿ ಮಗನ ಮುಂದೆ ಕ್ವಶನ್ ಇರ್ತದ. ಅದಕ್ಕೆ ನಿಮ್ಗೆ 10,000 ರೂಪಾಯಿ ಬೇಕಲ್ಲ, ನಿಮ್ಮ ಮಗನ ಕೇಳ್ಕೊಂಬಂದ್ ಹೇಳ್ರಿ, ನಾ 10,000 ರೂಪಾಯಿ ಕೊಟ್ಟು ಕಳಿಸ್ತೀನಿ. ಏನಿಲ್ಲ, ಈಗ ಕೊಡ್ಬೇಕು ನೀ. ನೀನು ಮಗನ್ ನೀವು ಕೊಡಬೇಕು. ಹಂಗ ಮಗಳ ನನ್ನ ಮಗಳು ಹೋಗ್ಸ್ಕೊಂಡ್ ಬರ್ಬೇಕಲ್ಲ. ಮತ್ತೆ ಹಂಗೆ ಪಾಪ ನೀನು ಅಕೌಂಟ್ ರೊಕ್ಕ ತಕೊಂಡ್ ಬರ್ಬೇಕಲ್ಲ. ಅದೇನಲ್ಲ ನಾನು ಶಾಲೆ ಆಗ್ಯಾನ. ಹೋಗಿ ಬಿಡ, ನನ್ನ ಮಗಳು ಕೇಳ್ಕೊಂಬಂದ್ ಹೇಳ್ತಾನಲ್ಲ ಆಯ್ತಾ. ನಾನು ಬ್ಯಾಂಕ್ ಎಲ್ಲ ನೋಡ್ಕೊಂಬಂದ್ ಹೇಳ್ತೀನಿ ನೋಡ್ರಿ. ಅಮ್ಮ, ನನ್ನ ಮಗಳ ನೀ ಮಾಡ್ಕೋಬೇಕಾರ ಒಂದ್ ಕಂಡೀಷನ್ ಐತಿ. ಏನು ಹೇಳ್ರಿ? ಆ ಕೇಳ್ಬೇಕ, ಉಗೇನಕೊಂಬ ಬರ್ಬೇಕ, ಮುಸ್ಲಿಂ ತೊಳೆ ಅಂದ್ರೆ ತೊಳಿಬೇಕ, ಕಸ ಹುಡುಗಂದ್ರೆ ಹುಡುಕ್ಬೇಕ. ಈಗ ಇಟ್ಟು ಪಾವರ್ ಐತಂದ ಇಟ್ಟೆಲ್ಲ ಮಾಡೋ ಬದಲು ಯಾವ ಮಠಕರ ಸನ್ಯಾಸಿ ಆಗೋದು ಚಲೋ. ಬಂದಾಗ ಕಾಲ್ ಬರ್ತಾರೆ ದಕ್ಷಿಣ ಇಟ್ಟು ಹೋಗ್ತಾರ. ಏ ಸನ್ಯಾಸಿ ಆಗ್ಬಿಡು, ಹೆಂಡತಿ ಮಾಡ್ಕೊಂಡ್ ಮಳೆ ಮಾಡ. ನಾವು ಹೆಂಡತಿ ಮಾಡ್ಕೊಂಡ್ಬೇಕ, ನಮ್ ಗಂಡ ಹೆಂಡತಿ ಹಂಗಿರ್ಬೇಕು ನಮ್ಗೆ ಗೊತ್ತ. ಮಗ ತಿಳ್ಕೊಂಡ್ ಹೇಳ್ರಿ. ಬಾಳ ಮಾತಾಡ್ಸಕ್ ಹಚ್ಚಿದಿ, ಇದು ಅವಾಜ್ ಹೋಗಿ ಬಿಡುತ್ತೆ. ಮತ್ತ ನಾವಿಗೆ ಸಾಮಾನು ಕರ್ಕೊಂಡ್ ತಪ್ಪು ಕೊಡ್ಲಿ ಗೊತ್ತಾಗೈತೆ. ಇಲ್ಲ ಬಲ್ಲ ಐತೆ ಕೇಳ್ಕೊಂಬಂದ್ ಹೇಳ್ರಿ. ತಾತಾ ಏನ್ ಮಾತಾಡ್ತೀರಿ? ಏನ್ ಮುಂದೆ ನಾ ಟಾಟಾ ಅಂತನ ಹಾಲ್ಸಿದ್ದು ಸರ್ ಬೋಗಾಣಿ ಅಂತ. ಹೌದು, ಅಲ್ಲಿ ಊಟ ಕೂತಾಗ ತಾಟ ಕೊಟ್ರೆ ಬೋಗಾಣಿ ಅನ್ನ ತಗೊಂಡ್ರು. ಏತಮ್ಮ, ನೀ ಇಂಗ್ಲೀಷ್ ಕಲ್ತಿಲ್ಲ? ನಾ ಇಂಗ್ಲೀಷ್ ಕಲ್ತಿದ್ರೆ ಯಪ್ಪ, ನಿನ್ನ ಜೋಡಿ ಕನ್ನಡ ನಿದ್ದೆ ಕಳ್ಕೊಂಡು ದಿನೊಂದು ಊರು ಹಗಲ ರಾತ್ರಿ ನಿದ್ದೆ ಕಳ್ಕೊಂಡು ಇದು ದನಿನು ಮಾಡಿ ಚದಿ ಮೇಲೆ ಯಾಕೆ ನಿಂದಿರ್ತಿದ್ನಿ. ನೀ ಇಂಗ್ಲೀಷ್ ಕಲಿಕ ಬಿಡ, ನಾ ಇಂಗ್ಲೀಷ್ ಮಾಡ್ಕೊಂಡ್ರೆ ಬೇಸ್ ಮಾಡೀನ. ನೀವ್ ಹೆಂಗ್ ಕಲ್ತರಿ? ಒಂಟಿಗಾಲಿ ಕಲ್ತಾರ, ಒಂಟಿಗಾಲಿ ತಮ್ಮ. ಹೌದ್ರಿ, ಒಬ್ಬ ಮಸ್ತರ್ ನಾ ಕಾಯಿ ಬಿಟ್ಕೊಂಡಿನಿ. ನೀ ಮನುಷ್ಯನ ಮಗರೇ ಹೋದಲ್ಲ, ಇದನ್ನ ಅಮೆರಿಕ ಮಾಡಿ ಗಂಡಸರು ಹಂಗಲ್ವ? ಇಂಗ್ಲಿಷ್ ಮಾಸ್ತರ್ ಕಾಯಿ ಬಿಟ್ಕೊಂಡಿನಿ ಅಂದ್ರೆ ಕಲ್ಸಾಕ ಇಟ್ಕೊಂಡಿನಿ. ಕಲ್ಸಾಕ ಮಾಸ್ತರ್ ನೀ ಹಿಂಗೆ ಹೇಳಬೇಕು ತಮ್ಮ. ಒಟ್ಟು ಇಂಗ್ಲಿಷ್ ಇಟ್ಟು ಕೆಟ್ಟ ಅಭ್ಯಾಸ ಮಾಡಿನ, ಒಟ್ಟು ಸಾಲಿನ ತಿರುಗಿ ಹಾಕಿಬಿಟ್ಟಿನಿ. ಮಾಸ್ತರ್ ಹೇಗಿರ್ತಾನೆ ಹೋಗ್ಕೊತ ಹೋಗಿರ್ಬೇಕು. ಹಂಗಲ್ಲ, ಶಾಲೆ ಮಾಸ್ತರ್ ಅಪ್ಪ ಅದ್ ಕೆಟ್ಟ ಅಭ್ಯಾಸ ಮಾಡೀನಿ. ಅದಕ್ಕೆ ನಾ ಏನ್ ಅನ್ಬೇಕು? ನೀ ಬಾಯ್ ಬಾಯ್ ಅನ್ಬೇಕು. ಓಕೆ, ಟಾಟಾ ಕಿಸ್ ಬೈ. ಮಿಸ್ಟೇಕ್, ನಿಮ್ಮ ಗ್ರಾಮರ್ ಮಿಸ್ಟೇಕ್. ಕಿಸ್ ಬಾಯ್ ಯಾಕಂದ್ರು ಬಾಯ್ ಬಾಯ್ ಅನ್ಬೇಕ. ಓಕೆ ಓಕೆ, ಟಾಟಾ ಬಾಯ್ ಬಾಯ್. 1 2 3 ಹೋಗಿ ಬನ್ನಿ. ಕಾಣಂತೆ ಮಾಯವಾದ ಅಲ್ಲಿ ಮಾವಿನ ಮಗಳು ಕುಂತಿರ್ತಾನೆ. ಆದ್ರೆ ಆ ಜಿಂಗಿರ್ ಬಿಡಿ ಒಪ್ಪಬೇಕಲ್ಲ. ಇಕ್ಕಿನ ಇತ್ಲಾಗ ಬರಾಕೈತ, ನನ್ನ ಮೇಲೆ ಮನಸ್ಸೈತಿಲ್ಲ ಕೇಳು. ಬಾ, ನಿಮ್ಮ ಅಪ್ಪ ನಿನ್ನ ನಾನು ಕೊಡ್ತಾನಂದ್ರೆ ನನ್ನ ಲಗ್ನ ಆಗಬೇಕು. ಇಲ್ಲ ಅಂತಂದ್ರೆ ಮಾಸ್ತರ್ ಜೋಡಿ ಊರಿಗೆ ಹೋಗ್ಬೇಕು. ಬಾ.
ನೀ ಕೊಟ್ಟ ಮಗ ಮಟ್ಟ ಅಲ್ಲಿ ನಿಮ್ಮ ಅಪ್ಪ ಬಂದಿದ್ದ ಇವಾಗ ಏನಂದ ಏನಂದಾನಂದ್ರ ನಿನ್ನ ನನ್ನ ನನಗೆ ಕೊಡ್ತಾನಂತ ಎದಕ್ಕ ಅವ್ವ ಅಣ್ಣ ಅವನಿಗೆ ಕೈ ಹಚ್ಕೊಂಡ್ ನೋಡಕೈತ ಅವ ಅಣ್ಣಗೆ ತಿಳಕ್ ನಿನಗೆ ತಿಳಿದಲ್ಲ ಅವನಿಗೇರಿ ನಾಡ್ ಮಾಡಿಗಡಿಯ ಅವ ತಿಳುವಳಿಕೆ ಇದ್ದವನ ತಿಳ್ಕೊಂಡ ನನಗ ತಿಳುವಳಿಕಿಲ್ಲ ತಿಳಿಸೇಳ ಕೊಡ್ತಾನಂದ್ರೆ ಎದಕ್ಕೆ ಕೊಡ್ತಾನೆ ಎದಕ್ ಬರ್ತಾನ ನಿನ್ನ ನಿನಗ ಲಗ್ನ ಮಾಡಿ ಕೊಡ್ತಾನಂತೆ ನನ್ನ ನಿನಗೆ ಲಗ್ನ ಮಾಡಿ ಕೊಡ್ತಾನೆ ಹೌದು ಮತ್ತೆ ಅದು ಈ ನಿನ್ನ ಮುಸುಡಿಗೆ ಪಿತೃಪಲಿ ಟೇಕ್ ದ ರೆಸ್ಪೆಕ್ಟ್ ಅಂಡ್ ಗಿವ್ ದ ರೆಸ್ಪೆಕ್ಟ್ ಅದೇನ್ ಇರ್ತೈತೆ ಅಲ್ಲಿ ಹಿಂದೆ ಕತ್ತಲ ಕೊನೆಗೆ ಇರ್ತೈತಿ ಅದಕ್ಕ ತಿಳಿಸಿ ಮೊಸರು ಗಿಸ್ರಿ ಮಾತಾಡಕತ್ತಿ ಏನಾಗ್ಯದ ನನಗೆ ಏನಾಗಿದೆ ಅಂದ್ರೆ ನಿನ್ ಮ್ಯಾಲ ನನ್ನ ಮೊದಲ ಮನಸ್ಸನ ಇಲ್ಲ ನಾನು ಮೊಸರಿಗೆ ಏನಾಗೈತಿ ಕೇಳಿನ ಇಷ್ಟ ಇಲ್ಲ ಅದಕ್ಕಾಗಿ ನಿಮ್ಮ ಅವ್ರು ಅಡ್ನಾಡಿ ಮೊಸರು ಗಿಸ್ರಿ ಮಾತಾಡಕತ್ತಿ ಹಂಗಂದ್ರ ಗಟ್ರದ ಹನ್ನೆರಡು ಗೊತ್ತೇನ ಆ ಹಣ್ಣು ಇಸ್ಕೊಂಡ್ ಆಗೈತೆ ನೀನು ಮೊತ್ತು ನೋಡ್ಕೊಂಡೆ ನಂಗೆ ನೀನು ಮೊತ್ತು ನೀ ಅಲ್ಲಕ್ಕೆ ನೀ ತೀಚಿಕ ಬಾ ಎದಕ್ಕೆ ನಾವು 300 ಏನ ನನಗೇನಂದಿನ ಹಂದಿ ಸೊಂಡಿ ಅಂದೆ ನೀನು ಮೊತ್ತು ನೋಡ್ಕೊಂಡೇನೆ ಏನಾಗೈತೆ ಅದ ಹಂದಿ ಟಮಾಟಕಾಯಿ ಮೂವತ್ತೈದು ಬದ್ನಿಕಾಯಿ ಕೊಳತ ಬದ್ನಿಕಾಯಿ ಆಗೈತೆ ಬಾವ ಜಾಸ್ತಿ ಮಾತಾಡ ಏನ್ ಕನ್ನಡ ಮಾತಾಡ ನಾನು ಮಾಡೋ ಮನಸ್ಸು ಅಷ್ಟೇ ಹೇಳು ಮನಸ್ಸು ನೀನು ಸಾಗತಿ ನಾನು ಸಾಗತಿಲ್ಲ ಹಂಗಾದ್ರೆ ನನ್ನ ಮನಸ್ಸತ್ತಿನ ಹೇಳು ನನ್ನ ನಿನ್ನ ಮ್ಯಾಲ ಮನಸ್ಸತ್ತಿಲ್ಲ ಹೇಳ್ಬೇಕನೆ ನನ್ನ ನಿನ್ನ ಮ್ಯಾಲ ಮನಸ್ಸತ್ತಿಲ್ಲ ಹೇಳ್ಬೇಕಂದ್ರೆ ನನ್ನ ಕಂಡೀಷನ್ ಐತೆ ಏನ್ ಕಂಡೀಷನ್ ಏನಂದ್ರೆ ಈ ಸದ್ದ ನನಗೆ 10,000 ರೂಪಾಯಿ ಕೊಡ್ಬೇಕು ನೀ ಕೊಡ್ತಾರದ ಬಾ ಕೊಡ್ಬಾ ಒಂದು ಅರ್ಧ ಎಕರೆ ಅದು ಹಾಕ್ತಾನ ಬಾ ನಿಮ್ಮ ಅಪ್ಪ ಬರ್ತಾನ ಅವು ಹಾಳಾಡ್ತಾನ ಮಗು ಕೂರ್ತಾನ ರೊಕ್ಕಣ ಕೇಳ್ತಾನ ನೀ ಬರ್ತಿ ಬಿದ್ದ ಪಿಡಿ ಹಳಿ ಸ್ವಂತ ಹಾಗೆ ಆ ಕಡೆ ಕಡೆ ನೀಟ್ ನಗರ ಮಾಡಕ ಇದ್ದಲ್ಲ ನೀ ಅದು ಪಾವು ಕದತಿ ಯಾರು ನಿಂದು ದನಿ ಅನ್ನ ತಗೋಬೇಡಿ ಯಾವಾಗಿದ್ರು ಈಗ ಹುಡುಗ ಏನು ಮಾಡಕತ್ತೀರಿ ಯಾರು ನೀನ ಹರಿಯಾಗಿದ್ದು ನೋಡಿ ಬಾಳ ಸೀರಿಯಸ್ ಬೇಡ ಅದು ಸಮಾಧಾನಲೆ ಮಾತಾಡು ನಿಂದ ಬಂದಕ್ಕಂತನೇ ನನಗೆ ನಾನು ಬಂದ ಹೊಟ್ಟೆ ಆಗಂಗಿಲ್ಲ ಚಾಲನೆ ಇರ್ತೈತಿ ಹೌದೇನು ಬಂದಾಗಂಗಿಲ್ಲ ನಿಂದು ಆ ಬಂದಾಗಂಗಿಲ್ಲ ಇಲ್ಲ ಹಂಗಾದ್ರೆ ಈಗ 10,000 ರೂಪಾಯಿ ಬೇಕಲ್ಲ ಬೇಕಲ್ಲ 10,000 ರೂಪಾಯಿ ಕೊಡ್ತೀನಿ ಆದ್ರೆ ಇಷ್ಟು ಮಂದಿ ನನ್ನ ಸಲ ಮಾಮ ಅನ್ಬೇಕು ನೀ ಏ ನಿನಗೆ ಯಾಕೆ ನಮ್ಮ ಮಾಮ ಬೇಕು ನೀ ನಮ್ಮ ಸಾಧನೆ ಮಗಾನ ಈಗ ಬಂದಾತ್ ನೋಡಿದ್ದೀವಿ ಬಂದ್ ಹೇಗಾಗತ್ತೆ ಮತ್ತೆ ಮಾಮ ಅನ್ನು ನಾ ಅಂತೂ ನಿನಗೆ ಅನ್ನಂಗಿಲ್ಲ ಮಾಮ ಅಂತ ಹೇಳಿ. ನಾನು ನಿಮ್ಮ ಸೋದರತ್ತೆ ಮಗ ಅದಕ್ಕೆ ನೀನು ನಮ್ಮ ಸೋದರತ್ತೆ ಮಗ ನೋಡಪ್ಪ ಪ್ರೀತಿ ಸಿದ್ ಹೇಳ್ಬೇಕಂದ್ರೆ ಕೊಡಬೇಕಾಗತ್ತೆ ನಿನಗೆ ರೊಕ್ಕ ಬೇಕಾದ್ರೆ ನಮ್ಮ ಮಾಮ ಅನ್ನಬೇಕಾಗ್ತೈತಿ ಮಾಮ ಅನ್ನವ ಕೊಡ್ತೇನ ರೊಕ್ಕ ಕೊಟ್ಟಾಗ ಮಾಮ ಅನ್ನಕ್ಕೇನು ಮಾರ್ ಬಂದ್ರೆ ನಡೆಯಂಗಿಲ್ಲ ರೊಕ್ಕ ಕೊಡ್ತಂದ್ರೆ ನಡೆಯಂಗಿಲ್ಲ ಒಟ್ಟು ಮಾಮ ಅನ್ನಬೇಕ ರೊಕ್ಕ ಕೊಡಬೇಕ ಅಂತನ್ ಕೇಳಂತ ಕೊಡ್ತೇನೆ ನಾನು ಏನ್ ಮಾತ್ ಮಾಮ ಮಾಮ ಅಂದ್ರ ನನ್ನ ಹೊರಗೆ ಹೋಗ್ಬಿಟ್ಟು ಗುರುಗುರು ಮಾಡ್ಕೋಬೇಕು ಚೆನ್ನಾಗಿಲ್ಲ ನಿಮ್ಮವ್ರ ಮಾಮನ ಪದ್ಧತಿ ಹೇಳು ಏ ನಿಮ್ಮ ಅವ್ರು ಹೆಂಗ ಅನ್ನೋದು ಹೇಳ ಇದು ಸೌಲತಿ ಎಲ್ಲ ಮೂರು ಸೈಡ್ ಹೊತ್ತು ಅದ ಹೆಂಗ ಅವ್ರ ಹೆಂಗನಾತ್ರ ನೋಡಿ ನಾನು ಮಾಮ ಹೆಂಗ್ ಮಾಡ್ತಾರ ಅಯ್ಯ ಮಾಮ ಹಂಗಲ್ಲ ಈಗ ಬಂದೆ ಮಾಮ ಹಾ ಈಗ ಬಂದನು ಐದು ಜಾತ್ರಿ ಹಾ ಬಂಡಾರ ಚಿಕ್ಕ 200 ರೂಪಾಯಿ ಕೊಡ ಮಾಮ
ನಮ್ಮ ಕಡೆ ಇಲ್ಲ ನಿಮ್ ದೋಸ್ತರು ಕೂತಾರ ರಗಡ ಮಂದಿ ಅವ್ರ ಕಡೆ ಇಸುವಂತು ಅಯ್ಯ ನನ್ನ ದೋತ್ರುಗಳು ನಾಯ್ತಿ ಕುಡ್ದು ನಾಯ್ಕೊಂಡಾಗಿ ದಂಡ್ಯಾಗ ಸುಮ್ಮ ಕೂತ್ಬಿಟ್ಟಾರ ಅವ್ರ ಕಡೆ ಇಲ್ಲ ಅಂದಿ ಐವಾರತಿಯಿಂದ ₹100 ಕೊಡು. ನನ್ನ ಕಡೆ ಇಲ್ಲ. ಅಯ್ಯ ನಿಂತ ₹100 ಇಲ್ಲಿ ತಕ ಯಾಕೆ ಬಂದೆ ಅಪ್ಪಿಸ್ ಮಾಮ ಅಂದ್ರೆ ಹೆಂಗ ಅನ್ಬೇಕು? ಹೆಂಗ ಅನ್ಬೇಕ? ಕಲ್ಲಿನಂತ ಮನಸ್ಸಿದ್ರು ಕರಗಿರ್ಬೇಕು. ಮಲ್ಕೊಂಡವ್ರು ಎದಕ್ ಕುಂದಿರ್ಬೇಕು, ಮನಿಗ್ ಹೋದ್ರೆಲ್ಲ ಇಲ್ಲೇ ಬರ್ಬೇಕು. ಬ್ಯಾಡವಿ ಮಾಡ್ಕೊಂಡವ್ರು ಮನೆ ಎಬ್ಬಿಸ್ಕೊಂಡು ಸಾಕು ಹೋಗ್ಬೇಡ. ಅಲ್ಲೇ ಅನ್ಕೊಂಡು ನಿಮ್ಮ ಮಾಮ ಚಂದಂಗೆ ಅಂತನ್ ಕೇಳ ಒಳ್ಳೆ ಮೇಲೆ ಏನಂದ್ರೆ ಒಟ್ಟ ನಂಗೆ ಒಂದ್ಸಲ ಆತ ನೋಡ್ ನಾನು ಅಂತನ್ ಕೇಳ. ಏ ಮಾರುತಿ ಮಾಮ ನಿನ್ನ ಮ್ಯಾಲ ನನಗ ಪುಟ್ಟಪ್ಪರ ಮನಸ್ಸಾಗೈತಿ. ಏನು ಚಂದ ಮಾಮ ಅಂದಿಲ್ಲ ಹುಡುಗಿ. ನೀ ಏನು ಮಾಮ ಅಂದಿ ನೋಡ್ರಿ ನನ್ನ ಮನಸ್ಸಿಗೆ ತುಂಬಾ ಇಷ್ಟ ಆಗಿದೆ ನೀನು. ಆದ್ರೆ ನಿನ್ನೆ ನೋಡಿದ್ರೆ ಯಾಕೋ ನನಗೆ ಪಾಪ ಅನ್ಸಲಾತೈತಿ. ಯಾಕೋ ನಿನ್ನ ಕೊಡ್ಬೇಕಾದ್ರೆ ನನ್ನ ಕಿಶದ ವಾಕ್ಯಲಿಲ್ಲ ಹುಡುಗಿ. ಈ ತರ ಮೋಸ ಮಾಡ್ತಾರ ಅನ್ನಕ್ ಹೋಗಬೇಡ. ಇಲ್ಲ ತಿಳಿದ್ರೆ ಸುಮ್ಮನೆ ನಮ್ಮಂತ ಹುಡುಗರು ಯಾವ ಕಾಲಕ್ಕೂ ಮೋಸ ಮಾಡೋರಲ್ಲ ನಾವು ಯಾರು ಮೋಸ ಮಾಡಿಲ್ಲ. ಹೌದಾ ನೀ ಮೋಸ ಮಾಡಿರ್ಲಿಕ್ಕೆ ಇಂತ ಜನಪದ ಯಾಕೆ ಹೊಟ್ಟಿದ್ದೀವ? ಹೌದಾ ನಿಮ್ಮಂತ ಹುಡುಗಿರು ಮೋಸ ಮಾಡಿದ್ರಂತ ನಮ್ಮಂತ ಹುಡುಗರ ಫೀಲಿಂಗ್ ಆಗಿ ಸಾಂಗ್ ಹಾಡ್ಯಾರ. ಮೋಸ ಮಾಡ್ಯಾರಂತೆ. ಅಲ್ಲ ನಾ ರೊಕ್ಕ ಕೊಡ್ತೀನಿ ನನ್ನ ಮಾಮ ಅನ್ಕೊಂಡು ನಿನಗೆ ರೊಕ್ಕ ಕೊಡಲಿಲ್ಲ ಅಂದ್ರೆ ನಾನ್ ನಿನಗೆ ಮೋಸ ಮಾಡ್ದಂಗ. ಹೌದು ಮೋಸ ನಿಮ್ಮಂತ ಹುಡುಗಿಯರ ಮೆಚ್ಚಿ ನಮ್ಮಂತ ಹುಡುಗರು ಹುಚ್ಚಾಗಿ ಎಷ್ಟೆಷ್ಟು ಹುಡುಗಿಯರ ಕೈ ಕೂಡ ನಮ್ಮಂತ ಹುಡುಗರು ಜೀವ ತ್ಯಾಗ ಮಾಡ್ಯಾರ. ಹಂಗಲ್ಲ ಅವ್ರಿಗೆ ಸರಿಯಾಗಿ ಕೊಡೋದೇನು ಗಟ್ಟದ ಹೆಣ್ಮಕ್ಳಿಂದ ಬೆನ್ನ ಹಚ್ಚಿ ಬಿದ್ದು ಸಾಯಕ್ಕೆ ಹೇಳಿದ್ದೇನಲ್ಲ ಬರೋಬ್ಬರಿ ಇದ್ದೇವೆ ನೀ ಹೇಳೋದು. ಮತ್ ಸುಮ್ಮನೆ ಅದಕ್ಕೆ ನಮ್ಮ ಹುಡುಗರಿಗೆ ಹೇಳ್ತಾನೆ ಹೇಳ ಒಂದು ಹುಡುಗಿನ ಹುಚ್ಚಿದ್ರ ಪ್ರೀತಿ ಮಾಡಕ್ಕೆ ಕೈ ಕೊಟ್ರೆ ಇನ್ನೊಬ್ಬ ಹುಡುಗ ಸಿಗ್ತಾನಕಿ. ಒಂದು ಹುಡುಗನ ಕಳ್ಕೊಂಡ್ರೆ ಇನ್ನೊಬ್ಬ ಹುಡುಗ ಸಿಗ್ತಾನಂತ. ಆದ್ರೆ ಹೆತ್ತ ತಾಯಿ ತಂದ್ರೆ ಒಬ್ಬ ಮಗನ ಕಳ್ಕೊಂಡ್ರೆ ಇನ್ನೊಬ್ಬ ಮಗ ಸಿಗಂಗಿಲ್ಲ ಅಂತ. ದಯವಿಟ್ಟು ಹುಚ್ಚು ಪ್ರೀತಿಗೆ ಯಾರು ಜೀವ ತ್ಯಾಗ ಮಾಡಕ್ ಹೋಗ್ಬೇಡಿ. ಹೆತ್ತ ತಾಯಿ ತಂದೆಗೋಸ್ಕರ ಏನಾದ್ರು ಮಾಡಿ ನಾವು ಹೆತ್ತದಕ್ಕೂ ಸ್ವಾರ್ಥ ಆಗತ್ತವ್ರು. ಹೌದಾ ಹುಲಿಯ ಅವರಿಂದ ಜೀವ ಕೊಟ್ಟ ತ್ಯಾಗ ಮಾಡ ಅದು ಪುಣ್ಯಾರ ಬರ್ತೈತಿ ನೀನ್ ಜನ್ಮಕ್ಕ. ಅದ ಕುಣಿಗಾಡದ ಹಂಗೆ ಹಿಂಗೆ ಮಾಡಿ ಸುಮ್ಮನೆ ಬರಂಗಿಲ್ಲ ನೀನ್ ನೋಡ್ಲತ್ ಮಾಡ ಚಾರ್ಜರ್ ಹಿಡಿದು ಬಿಟ್ಟು ಮಾಡ್ತೈತಿ ನೋಡು. ನೀನ್ ನೋಡ್ಲತ್ ಮಾಡ್ತಾನ ಅವಾಗ ನಾನ್ ನೋಡ್ಲತ್ತೆ ಅವನು ಎಂತ ಕರ್ಮರಿ ಐತೆ ಅಂತೀನಿ ನಾವು. ಏನಾಯ್ತೀಗ ಇದೇ ಒಂದು ಸಲ ಅನ್ನೋದೊಂದಿ ಇದೇನಂದ್ರೆ ಏನ್ ಮಾಡೋ ಮೋಸ ಮಾಡಿ ತನ್ನಕ್ ಹೋಗಬೇಡ. ಅನ್ನಕಿನ ಏನ್ ಬರ್ಬೋದು ಮಾಡ್ಬೋದು. ನಮ್ಮನ್ನ ಹುಡುಗಿನ ಪ್ರೀತಿಗಾಗಿ ಆಗ್ರಹದ ಹೋಗಿ ತಾಜ್ ಮಹಲ್ ಕಟ್ಸ್ಯಾನ ಲೈಲಾ ಅನ್ನೋದು ನನ್ನ ಪ್ರೀತಿಗಾಗಿ. ನೀನೇನು ಕಟ್ಸಿಲ್ಲ ನಾವ್ ಏನೋ ಕಳ್ಸಿಲ್ಪ ನೀವು ಇದನ್ನೂ ಕಳ್ಸಾಕ ಆಗಿಲ್ಲ. ನೀನ್ ಅದನ್ನು ನೆನ ಕಟ್ಟಿ ನನಗೆ ಅನುಕೂಲ ಆಗತ್ತೆ ಹೋಗಾಕ. ಅಲ್ಲ ನೀ ರೊಕ್ಕಕ್ಕೆ ಬೆಲೆ ಕೊಡ್ತೀನಿ ಅಂದ್ರೆ ಮೊದಲು ಹೇಳಬಾರ್ದು. ರೊಕ್ಕದಾಗ ಸುಡ್ತಿದ್ದೇನ ನನ್ನ ಪ್ರೀತಿ ಯಾಕೆ ಬೆಲೆ ಕೊಡ್ತೀನಿ? ಅದ್ ಹ್ಯಾಂಗ ನನ್ನ ಪ್ರೀತಿಗೆ ಬೆಲೆ ಯಾಕಿಲ್ಲ ನಿನ್ನ ಸರಳೆ ರೊಕ್ಕದಲ್ಲ. ನನ್ನ ಪ್ರೀತಿಗೆ ಬೆಲೆ ಯಾಕಿಲ್ಲ ನಿನ್ನ ಸರಳೆ ರೊಕ್ಕದಲ್ಲ. ಈ ಮರತಿ ಜ್ಞಾನ ಮೊದಲ ರೊಕ್ಕ ಗೊಳೆ ಮಾಡಿ ಹೊತ್ತೋದ್ರು ನಾನು ಸುಡಕ್ಕೆ ₹1 ಖರ್ಚ ಮಾಡಕ ಕಿಶೆದಾಗ ರಾಕಿಲ್ಲ ಓಡಾಡ್ತಿ ರಾಕಿಲ್ಲ ಹುಚ್ಚಿ ಮಾಡಸ ಮಗಳೇ ಅಣ್ಣ. ಈಕಿ ಎಷ್ಟು ಹೊಲಸದ ಅನ್ನೋದು ನನಗೆ ಇವಾಗ ಗೊತ್ತಾಯ್ತು. ಹೌದನ ಸುಮಾರದೇ ನನಗೆ ಈಗ ಗೊತ್ತಾಗೈತಿ. ನಾನು ಹಠಕ್ಕೂ ನಿದ್ದೆ ಮಾಡಿ ಮಾಡೋದ ಕೈ ಮಾಡ್ಕೊಂಡಿರ್ತೀನಿಲ್ಲ ಅವಾಗ ಯಾವಾಗ ಐತಿ ನಾನು ಚೆಕ್ ಮಾಡಿಬಿಟ್ಟು ಚೆಕ್ ಮಾಡಿಲ್ಲ. ಇದೇ ಒಂದು ಸಲ ಅನ್ನೋದಂದಿ ನಮ್ಮ ಹುಡುಗರ ಮನಸ್ಸಂದ್ರೆ ಹಾಲಿಗಿಂತ ಶುದ್ಧ ಬರ್ತದೆ. ಅವ್ರಿಗಿಂತ ಸ್ವತಃ ಏನು ಮನಸ್ಸು ಹಿಂಗ ಹೋಗ್ತವಲ್ಲ ಅವಿ ಶಾರ್ಟ್ಕಟ್ ನೀ ಹೇಳುತ್ತ ನೋಡಬೇಡ. ನಮ್ಮ ಹುಡುಗರ ಮನಸ್ಸು ಹೆಂಗ ಸುದ್ದಿ ಗೊತ್ತೇನೆ? ಕತ್ತಿಗೆ ನಾನು ನೀನು ಮಾಡಿದ ಪ್ರೀತಿ ಗೊತ್ತಿಲ್ಲ ಮರತಂಗ ಗೆಳತಿ. ಕತ್ತಿಗೆ ನಾನು ನೀನು ಮಾಡಿದ ಪ್ರೀತಿ ಗೊತ್ತಿಲ್ಲ ಮರತಂಗ ಗೆಳತಿ. ಹಾಲಿಗಿಂತ ಶುದ್ಧವಾದ ಈ ಮಡಿಕೆ ನಟ್ಟಿ ಹುಡುಗರ ಪ್ರೀತಿ. ಎಷ್ಟು ಸುದ್ದ ಹೇಗೆ ನಂತರ ಗೊತ್ತಾಗ್ತದ. ಹೌದೇನ? ಈಗ ಅವ್ರ ಜೊತೆ ಹೊಟ್ಟೆ ಹಿಂಗೇನು ಅವ್ರ ಜೊತೆ ಯಾಕೆ ಹೋಗ್ಲಿ? ಸುದ್ದ ಐತಂತ ಹೇಳಿದಲ್ಲ ಈಗ ಸುದ್ದಕ್ಕೆ ಅಂದ್ರೆ ಏನಂತ ಮತ್ತ ಆಗ ಏನೋ ಅಂದಿಲ್ಲ ನೀನು ಹೇಗೆ ನಂತರ ಗೊತ್ತಾಗ್ತದ. ರೊಕ್ಕ ಕೊಟ್ರೆ ಅಟ್ಟೆ ಮಾಮ ಅನ್ನಕೇನ ನೀನು ಮತ್ತ ಹೌದು ಯಾವತ್ತಾದ್ರೂ ಪ್ರೀತಿ ಮಾಡ್ಬೇಕು. ಅವಾಗ ನಾ ಇಲ್ಲ ಹೇಳಿದ್ರೆ ನಾ ಗಪ್ ಹಾಕಿನಿ ಮಾಮ ಆನಂದ ನಿನ್ನ ಕಡೆ ನಾನು ಮೇಲೆ ಹಾಕ್ಬೇಡ. ನಾ ಹೇಳ್ತೀನಿ ತಿಳ್ಕೊ. ನೀ ಹೇಳಬೇಡ ನನಗ
ರೊಕ್ಕ ನೋಡಿ ಪ್ರೀತಿ ಮಾಡಿದ್ರೆ ಯಾವತ್ತೂ ಶಾಶ್ವತ ಉಳಂಗಿಲ್ಲ ಅದು. ಹಣ ನೋಡಿ ಪ್ರೀತಿ ಮಾಡಿದ್ರೆ ಯಾವತ್ತೂ ಶಾಶ್ವತ ನೀನ ಉಳಂಗಿಲ್ಲ. ನನಗೆ ದೊಡ್ಡವ್ರು ಯಾರೆಲ್ಲ ತಂದ್ಕೋಬೇಕು. ದಿನ ನೋಡಿ ಪ್ರೀತಿ ಮಾಡಬೇಕು ಯಾವಾಗಿದ್ರು ಜೀವನ ಪಡೆದ ಶಾಶ್ವತ ಆಯ್ತಲ್ಲ, ಅರ್ಥ ಮಾಡಿ ನಿನಗೆ ಯಾರು ಬೇಡ ಅಂದಾರು? ಕೆಲಸ ಆಗುದಿಲ್ಲ ನೀ ಇಲ್ಲ ಇನ್ನ ಬಗ್ಗೆ ನಮಗೂ ಆಯ್ತಲ್ಲ, ಮಳೆ ಆಗಲಿಲ್ಲ ಅಂದ್ರೆ ಬರಗಾಲ ಬಿಟ್ಟು ಹೋದ್ರೆ ಮತ್ತೆ ಹುಡುಗಿ ಸಿಗಲ್ಲ ಅಂತ ಹೇಳಿಲ್ಲ. ಸಿಗ್ತಾರಲ್ಲ ಎಲ್ಲರೂ. ಹಿಂದೆಲ್ಲ ನಾಳೆ ಮಳೆ ಆಗಿರಕತ್ತಿ ಬಿಟ್ಟು ಹೋದ ಜಾಗಕ್ಕೆ ಇನ್ನೊಂದು ಹುಡುಗಿ ಬಂದ ಆಯ್ತಪ್ಪ, ಮಾಡ್ತಾ ಯಾರು ಬೇಡ ಅಂತ ಹೇಳಿ. ಏನು ಬಂದ ಮಾಡ್ಕೊತದೆ ಏನಕ್ಕೆ ಗೊತ್ತಿಲ್ಲ. ಹಿಂದಿನ ಏನೋ ನನಗಾಗಿ ಸರಿಯಾದ ನನಗೇನ ಬಂಗಾರ ಮತ್ತ ಈಗ ಬಂದ ಹುಡುಕಿದ್ರು ನನ್ನ ಫೋನ್ ಆಗಿಲ್ಲ. ಬಂದಾಗ ಬರ್ತೀನಿ, ಹೋದಾಗ ಹೋಗ್ತೀನಿ. ನನಗೆ ಬಂಗಾರ ಕೊಡ್ತೀನಿ. ಫೋನಲ್ಲ, ನೀನಲ್ಲ, ಕರಿಮನಿ ಮಾಲೀಕ ನೀನಲ್ಲ, ಕರಿಮನಿ ಮಾಲೀಕ ಶೆಡ್ಡಿಗೆ ಬಾ. ಗುಡ್ಡೆಗೆ ಎಡಕ್ಕೆ. ಇಲ್ಲಿ ರಾಹುಲ್ ಮಾಮನ ಕರಿಯಾಕತ್ತಿದ್ದಲ್ಲ ನೀನು ಬಡ ಯಾಕೆ ನೀವು ಅಲ್ಲಲ್ಲ? ಹೆಸರು ಹೇಳಿಬಿಟ್ಟಿ ಹಂಗಲ್ಲ ಹಾಡತ್ತದ. ಹಾಡೈತೆ ಅದಕ್ಕೆ ನಮ್ಮ ಹುಡುಗರಿಗೆ ಹೇಳ್ತಾನೆ ನಾನು ರಾಹುಲ್ ಅಂದ್ರೆ ರಾಹುಲ್ ಬರ್ತಾನ, ಅದು ಹಾಡತ್ತೆ. ರಾಹುಲ್ ಅಲ್ಲಿದ ನಾವು ಅವ ಅಲ್ಲಿ ಬರತ್ತಾನ, ಇಲ್ಲಿ ಹಾಡೇನೆ. ಆ ವಿಮಾನಕ್ಕೆ ಬರೋದು ಕಲ್ಲೊಳಿ ಕಾರ್ಯಕ್ರಮ ಮೊದಲೇ ಬರ್ತಾನೆ, ಬರ ಇದ್ರೆ ಯಾವಾಗ ಬರ್ತಾನ. ಅದಕ್ಕೆ ನಮ್ಮ ಹುಡುಗರಿಗೆ ಹೇಳ್ತಾನೆ ನಾನು ಲಾಕಪ್ದಾಗ ಕೈನ ನಂಬಬೇಕಂತ ಮೈಕಪ್ದಾಗ ಹುಡುಗಿನ ನಂಬಬಾರ್ದಂತ ಯಾವಾಗಿದ್ರು ನಂಬಂಗಿಲ್ಲ ನಮ್ಮನ್ನ ನೋಡಪ್ಪ, ಅವ್ರು ನಂಬುದು ಬೇಡ, ದುಡುದು ಬೇಡ, ನನಗೆ ಇರೋ ನಂಬಿಕೆ ನನಗೈತಿ. ನಾಯಿ ಕೊಳ ಲಿಂಗ ಕಟ್ಟಿದರೆ ಎಲ್ಲ ತಿನ್ನೋದು ಬಿಟ್ಟಿದ್ದೆ ಅಂದಾರ ಎಲ್ಲ ತಿಳಿದ ಮತ್ತದ. ನಾಯಿ ಕಾಲ ಲಿಂಗ ಕಟ್ಟಿದ್ರೆ ಬಡುದಿಲ್ಲ ಸರ್ ಈಗಿನ ಹೆಣ್ಣುಗಳು ನಂಬಿದ್ರೆ ನಮ್ಮಂತ ಹುಡುಗರು ನಂಬ ಯಾರು ನಂಬದು ಬೇಡ, ನಿನ್ನ ಅಡ್ಡಿ ನಂಬೋ. ನಾಯಿ ಕೊಳ್ಳ ತಾಳಿ ಕಟ್ಟೋದು. ಪಕ್ಕ ನೀನ ನಾಯಿನ ಕರಿದಿಲ್ಲ, ಅವರ ತಾಳಿ ಕಟ್ಟಾರ. ನಿನಗೂ ಪ್ರೀತಿನ ನಾಯಿ ನಿಯತ್ತಾಗಿ ಪ್ರೀತಿ ಮಾಡ್ಬೇಕಾದ್ರೆ ನಾಯಿನ ಪ್ರೀತಿ ಮಾಡಿ ಹೋಗು. ಆಗ ಅರ್ಧ ಮಾಡಿ ಯಾರು ಬೇಡತ್ತೆ ನಿನಗ? ಈಗ ನಿನ್ನ ಮನಸ್ಸು ನೋವಾಗಿತ್ತು ಹೌದಿಲ್ಲ, ಹ್ಮ್ ಅದಕ್ಕೆ ಅವಾಗ ತ್ರಾಸ ಭಾಳ ಆಗತ್ತೈತಿ, ತೆಳಗ್ ಚಂದ ಹಾಕಾಕೈತೆ ನಾವು ಹ್ಮ್. ಆದಷ್ಟು ಬೇಗ ನನ್ನ ಮನಸ್ಸಿತ್ತಂದ್ರೆ ನಾವು ಇಬ್ಬರು ಲಗ್ನ ಆಗೋದಂತ ಬಾಲ ಮತ್ತೆ ಹೋಗಿ ರೆಡಿಯಾಗಿ ಬರೋನು. ರೆಡಿಯಾಗಿ ಹಂಗ ಹೋಗ್ತೇನು. ಮತ್ತೆ ಏನ್ ಮಾಡದ? ನಮ್ಮ ಮಾಸ್ತರ್ ಎದಕ್ಕೆ ಕೂತಾನ ನಾವು ನೋಡಪ್ಪ, ಎಲ್ಲರಿಗೂ ಹಾಸ್ಪಿಟ್ ನೋಡಿ ಬೋರ್ ಆಗಿತ್ತು. ನಾನು ಡ್ಯಾನ್ಸ್ ಮಾಡಂಗಿಲ್ಲ, ನೀನ ಮಾಡ್ಕೊಪ್ಪ. ಬಾಯಿ ಎಲ್ಲಾರು ಹಾಸ್ಪಿಟಲ್ ನೋಡಿ ಬೋರ್ ಆಗೈತಿ. ಹಾ, ಆಗ ಹೋಗ್ರಂದ್ರ ಒಳಗಾರ ನಾ ಮಾಡೋದಿಲ್ಲ, ನೀನ ಮಾಡ್ಕೊಂಬ. ಪಾಯಿಂಟ್ ಯಾರು ಹೇಳಿದ್ರು? ಯಾರು ಹೇಳ್ತಾರ? ಎಲ್ಲ ಹೇಳಿದ್ರೆ ಬೋರ್ ಆಗೈತಿ ಅಂತ. ಹೌದು, ಬೇಜಾರಾಗೈತಿ. ಅದೇನಾರು ಇರ್ಲಿ, ಇಬ್ಬರು ಕೂಡಿ ಮದುವೆ ಹೋಗೋದೈತಿ. ಅಂದ್ರೆ ಮದುವೆಗೆ ಬರೋಣ ಅಂತ ಹಂಗ ನಾವು ಒಯ್ಯಂಗಿಲ್ಲ. ನಿನ್ನ ಯಾಕೆ ಬಂದ್ ಆಗಕತ್ತೈತೇನು? ಬಂದ ನಿಂದ ಏನೋ ಬಂದ್ ಆಗತ್ತೆ, ನಾನು ಬಟ್ಟ ಬಂದ ಅನ್ನಕ್ ಹೋಗ್ಬೇಡ. ಈಗ ಬೇಕಾಗತ್ತಿ. ನೋಡು ಹಾ ವ್ಯವಸ್ಥೆ ಮಾಡ್ತಾರೆ.
ನಡಿ ಹೋಗಿ ಆದಷ್ಟು ಬೇಗ ಮದುವೆ ಸಾಧ್ಯ ಬರೋಣ ಆಯ್ತು ಬಾ ಅಂತ ತೊಗೊಂಡು. ಬಾಯ್ ಬಾಯ್ ಬಾ ನೀನು ನಾನು ಬರ್ತೀನಿ. ಅಪ್ಪ ಮಗಳ ಬರ್ತಿರೋದಂಗ ಆತ ದೋಸ್ತ ಬೆಳಗ್ಗೆ ಅವ್ರದ್ದು ಏನಾದ್ರು ಮಾಡಿ ಮದುವೆ ಆಗಬೇಕನ್ನ ಕೈಯಾಗ ಸಿಕ್ಕರನ್ನ ಗೊಂಬಿ ಸಿಕ್ಕಂಗ ಮಾಡ್ತಾರ ಅನ್ನದ ನೋಡ್ಬೇಕಂದ್ರೆ ಬಸವಣ್ಣ ನೋಡ್ಬೇಕಂತ ವೀರಾತಿ ವೀರ ಹೊತ್ತಬೇಕ ಕ್ರಾಂತಿ ವೀರ ಸಿಂಗುಳರ ಏನು ಹೊತ್ತಬೇಕಂತ ಸಂವಿಧಾನ ಸಿಂಗ್ ಹೊತ್ತಬೇಕಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೊತ್ತಬೇಕಂತ ಜ್ಞಾನ ಹೇಗೆ ಹೊತ್ತಬೇಕು ನಮ್ಮ ಸಿದ್ದೇಶ್ವರ ಅಪ್ಪಾಜಿಗಳು ಹೊತ್ತಬೇಕಂತ ಮತ್ತೆ ಇನ್ನೊಂದು ಸ್ಟಾರ್ಗಳಲ್ಲಿ ಹೊತ್ತು ಬರಬೇಕಾದ್ರೆ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹೊತ್ತು ಬರಬೇಕಂತ